ಈ ಒಂದು ಫೋನಲ್ಲಿ ನೀವು ಪಬ್ಜಿಯನ್ನು HDR ಸೆಟ್ಟಿಂಗ್ ಇಟ್ಕೊಂಡ್ಬಿಟ್ಟು ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಇಟ್ಕೊಂಡ್ಬಿಟ್ಟು ಕಲರ್ಫುಲ್ಲಲ್ಲಿ ಬೇಕಾದ್ರೂ ಸಹ ಸ್ವಲ್ಪನೂ ಲ್ಯಾಗ್ ಆಗಲ್ಲ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋ ನೀವು ತುಂಬ ಚೆನ್ನಾಗಿ ಕಾಮೆಂಟಲ್ಲಿ ಕೇಳ್ತಾ ಇರ್ತೀರಾ, ಪಬ್ಜಿ ಆಡೋದಕ್ಕೆ ಬೆಸ್ಟ್ ಮೊಬೈಲ್ ಯಾವುದು ಅಂತ. ಇವತ್ತು ಪಬ್ಜಿ ಒಂದೇ ಅಲ್ಲ, ಯಾವುದೇ ಒಂದು ಗೇಮ್ ಆಡೋದಕ್ಕೆ ಬೆಸ್ಟ್ ಮೊಬೈಲ್, ಸದ್ಯಕ್ಕಿರುವಂಥ ಬೆಸ್ಟ್ ಮೊಬೈಲ್ ಯಾವುದು ತಿಳಿಸ್ಕೊಡ್ತೀನಿ. ತುಂಬ ಮೊಬೈಲ್ಗಳಿದೆ, ಆದರೆ ಕೆಲವೊಂದು ಫ್ಯಾಕ್ಟ್ರಿಗಳನ್ನ ತೊಗೊಂಡು ನಾನು ಬೆಸ್ಟ್ ಮೊಬೈಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಪ್ಲಸ್ ಫೋನ್ ಇದೆ, ಮತ್ತು OnePlus 7 Pro ಇದೆ. K20 Pro ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ. ಸದ್ಯಕ್ಕೆ ನನಗೆ ಈಗ ಕರೆಂಟ್ಲಿ ಇದುವರೆಗೂ ರಿಲೀಸ್ ಆಗಿರುವಂಥ ಬೆಸ್ಟು ಪಬ್ಜಿ ಆಡೋದಕ್ಕೆ ಅಥವಾ ಯಾವುದೋ ಒಂದು ಗೇಮ್ ಆಡೋದಕ್ಕೆ ಬೆಸ್ಟ್ ಫೋನ್ ಯಾವುದಪ್ಪ ಹೇಳ್ತೀನಿ ಅಂತ ನಾನು OnePlus 7 Pro. ಏನಕ್ಕೆ OnePlus 7 Pro ಅಂತೀನಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಗಲೇ ರೀತಿ K20 Pro ಇನ್ನೂ ಲಾಂಚ್ ಆಗಿಲ್ಲ, ಅದು ಬಂದ ಮೇಲೆ ಅಥವಾ Poco F2 ಬಂತು ಅಂತ ಅಂದರೆ ನನ್ನ ಈ ಒಂದು ಒಪಿನಿಯನ್ ಚೇಂಜ್ ಆಗ್ಬೋದು. ಸದ್ಯಕ್ಕೆ ಈ OnePlus 7 Proನ ಏನಕ್ಕೆ ನಾನು ಬೆಸ್ಟ್ ಗೇಮಿಂಗ್ ಫೋನ್ ಅಂತ ಕರಿತೀನಿ ಸದ್ಯಕ್ಕೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಈಗಲೂ ಫಾಲೋ ಮಾಡಿ. ಯಾವುದೇ ಒಂದು ಫೋನನ್ನು ಬೆಸ್ಟ್ ಗೇಮಿಂಗ್ ಫೋನ್ ಅಂತ ಹೇಳಬೇಕು ಅಂತ ಅಂದರೆ ತುಂಬ ವಿಷಯಗಳು ಮ್ಯಾಟ್ರ್ ಆಗುತ್ತೆ. ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಪ್ಲಸ್ಸನ್ನು ಕೆಳಗಿಳಿಸಿ ಈ ಒಂದು OnePlus 7 Proನ್ನೇ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ನನಗೆ ತುಂಬ ಇಷ್ಟ ಆಗಿರುವಂಥ ಈ ಫೀಚರ್ ಏನಪ್ಪ ಅಂತ ಅಂದರೆ ಇದರಲ್ಲಿರುವಂಥ ಡಿಸ್ಪ್ಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿರುವಂಥ ಫ್ಲೂಯಿಡ್ ಅಮೋಲ್ಡ್ ಡಿಸ್ಪ್ಲೇ ಇದಿರುವಂಥದ್ದು. ನಿಮಗೆ ಏನು ಕೂಡ ಬೆಜಲ್ ನಿಮ್ಗೆ ಇದರಲ್ಲಿ ಕಾಣದೇ ಇಲ್ಲ, ಮತ್ತು ಯಾವುದೇ ಒಂದು ನಾಚ್ ಆಗಿರ್ಬೋದು, ಯಾವುದೇ ಒಂದು ಪಂಚ್ ಹೋಲ್ಡರ್ ಇದಾಗಿರ್ಬೋದು, ಏನೂ ಇಲ್ಲ ನಿಮ್ಗೆ ಇದರಲ್ಲಿ. ಟಿಯರ್ ಡ್ರಾಪ್ ನಾಚ್ ಏನೂ ಇಲ್ಲ ಇದರಲ್ಲಿ. ಸೊ ಇದರಲ್ಲಿರುವಂಥ ಡಿಸ್ಪ್ಲೇ, ಇದರ ಜೊತೆಗೆ ಇದರಲ್ಲಿ 90 Hz ಒಂದು ಡಿಸ್ಪ್ಲೇ ಇರುವಂಥದ್ದು. ನಿಮಗೆ ಗೇಮ್ ಅಷ್ಟೇ ಅಲ್ಲ, ಯೂಸರ್ ಇಂಟರ್ಫೇಸು ಈ ಒಂದು ಮೊಬೈಲ್ನ ಯೂಸ್ ಮಾಡೋದಕ್ಕೇ ಏನೋ ಒಂಥರ ಖುಷಿ ಆಗುತ್ತೆ, ಅಷ್ಟು ಸ್ಮೂತ್ ಇರುತ್ತೆ. 90 Hz ಆ ಫೀಲ್ ನಿಮಗೆ ಕೊಡುತ್ತೆ. ಈ ಮೊಬೈಲ್ ಯೂಸ್ ಮಾಡಿದ್ಮೇಲೆ ಬೇರೆ ಮೊಬೈಲ್ನ ಯೂಸ್ ಮಾಡೋಕ್ಕೆ ಬೇಜಾರಾಗೋಗ್ಬಿಡುತ್ತೆ. ಇದು ಈ ಒಂದು ಫೋನ್ ಇರುವಂಥ ಮೇಯ್ನ್ ಪ್ಲಸ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಈ ಒಂದು ಫೋನ್ ರೆಸೊಲ್ಯೂಷನ್ Quad HD ಪ್ಲಸ್ ರೆಸೊಲ್ಯೂಷನ್ ಜೊತೆಗೆ HDR10+ ಅನ್ನು ಇದು ಸಪೋರ್ಟ್ ಮಾಡುತ್ತೆ. ಸೊ ಒಂದು ರೀತಿ ಹೇಳಬೇಕು ಅಂದರೆ ಸದ್ಯಕ್ಕಿರುವಂಥ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ, ಯಾವುದೇ ಒಂದು ಫೋನ್ ನೀವು ಕಂಪೇರ್ ಮಾಡಿದ್ರು ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಈ ಒಂದು ಫೋನ್ ಇರುವಂಥ ROM ಮತ್ತು RAM, ಈ ಒಂದು ಫೋನ್ ಒಳಗೆ 12 GB ರ್ಯಾಮ್ ಇರುವಂಥದ್ದು. ಕಂಪ್ಲೀಟ್ ಗೇಮನ್ನ ರ್ಯಾಮ್ ಒಳಗೆ ಸ್ಟೋರ್ ಮಾಡ್ಬೋದು, ಅಷ್ಟೊಂದು ರ್ಯಾಮ್ ಸ್ಟೋರೇಜ್ ಸ್ಪೇಸ್ ಇದರೊಳಗಿದೆ. 12 GB ಅಂದರೆ ಲೆಕ್ಕ ಕೊಡಿ ನೀವೇನೆ. ಇದ್ರ ಜೊತೆಗೆ ಇಂಟರ್ನಲ್ ಮೆಮೊರಿ ಬಂದ್ಬಿಟ್ಟು 256 GB ಇದೆ. ನನ್ನ ಮೊಬೈಲಲ್ಲಿ ಇರೋ 64 GB ತುಂಬಿಸೋಕ್ಕಾಗ್ತಿಲ್ಲ, ಇದರೊಳಗೆ 256 GB ಇದೆ. ನನಗೇನೋ ಸಾಕು ಅಂತ ಅನಿಸುತ್ತೆ. ನೀವು ಇರೋಬರ ಸಾಂಗೆಲ್ಲ ಮೂವಿಲ್ಲ ತುಂಬ್ಕೋತೀನಿ ಅಂದ್ರೂ ಬೇಕಾದ್ರೆ ತುಂಬ್ಕೊಬೋದು. ಯಾವಾಗ ಇರೋಬರ ಗೇಮ್ನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. 12 GB ರ್ಯಾಮಲ್ಲಿ ಎಷ್ಟು ಸೈಮಲ್ಟೇನಿಯಸ್ ಗೇಮ್ಗಳು ರನ್ ಮಾಡ್ಬೋದು ನೀವು. ಸೊ ಸ್ಟೋರೇಜಲ್ಲಿ ಆಸಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ನಂತರ ಈ ಒಂದು ಫೋನ್ನ ಬ್ರೈನ್ ಪ್ರೊಸೆಸರ್ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನಲ್ಲಿ ಅಲ್ಟಿಮೇಟ್ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 855 ಪ್ರೊಸೆಸರ್ ಇರುವಂಥದ್ದು. ಇದರ ಜೊತೆಗೆ ಇದರಲ್ಲಿರುವಂಥ GPU Adreno 640 GPU ಅಲ್ಟಿಮೇಟ್ GPU ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಟು. ಯಾವುದೇ ಗೇಮನ್ನು ಬೇಕಾದರೂ ನೀವು ಆರಾಮಾಗಿ ಆಡ್ಬೋದು. ಇಂಥ ಗೇಮ್ ಆಡೋದಕ್ಕಾಗಲ್ಲ ಅನ್ನೋಂಗೆ ಇಲ್ಲ ಈ ಒಂದು ಮೊಬೈಲ್ನಲ್ಲಿ. ಇದರಿಂದಲೇ ಯಾವುದೇ ಒಂದು ಗೇಮ್, ಪಬ್ಜಿ ಒಂದೇ ಅಲ್ಲ, ಯಾವುದೇ ಒಂದು ಗೇಮನ್ನು ನೀವು ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ, ಎಕ್ಸ್ಟ್ರೀಮ್ 60 FPS ಬರುತ್ತೆ ನೋಡಿ, ಎಕ್ಸ್ಟ್ರೀಮ್ ಅಂತ ಕೊಟ್ಟರೆ ಪಬ್ಜಿನಲ್ಲಿ, ಅದನ್ನು ನೀವು ಆರಾಮಾಗಿ ಆಡ್ಬೋದು. ಅದನ್ನು ನೋಡ್ತಾ ಇದ್ದರೆ ಎಷ್ಟು ಒಂದು ರೀತಿ ನೀವು ಕ್ಲಾ ಬೇಕಾದರೂ ಆಡ್ಬೋದು. 4 ಫಿಂಗರ್ ಇಟ್ಕೊಂಡ್ಬಿಟ್ಟು ಸ್ಕ್ರೀನ್ ದೊಡ್ಡದಿದೆ ಅಲ್ವಾ, ಯಾವುದೇ ಒಂದು ನಾಚ್ ಇಲ್ಲ, ಅದರಿಂದ ನೀವು ಕ್ಲಾ ಬೇಕಾದರೂ ಆಡ್ಬೋದು. ಆಗಿದೆ ನೀವು ಒಂದು ರೀತಿ ಈ ಮೊಬೈಲ್ ಯೂಸ್ ಮಾಡಿದ್ಮೇಲೆ ನಿಮಗೆ ಬೇರೆ ಮೊಬೈಲ್ ಯೂಸ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಆ ರೀತಿ ನಿಮಗೆ ಆ ಫೀಲ್ ಕೊಡುತ್ತೆ ನಿಮಗೆ ಈ ಒಂದು ಫೋನ್ನ ಯೂಸ್ ಮಾಡಿದ್ಮೇಲೆ. ಒಂದ್ಸಲ ನೀವು ಶೋರೂಮ್ಗೆ ಹೋಗಿ, OnePlus ಶೋರೂಮ್ಗೆ ಹೋಗಿ ಯೂಸ್ ಮಾಡಿ ನೋಡಿ, ಆ ಫೀಲೇ ಡಿಫ್ರೆಂಟು. ಇದುವರೆಗೂ ಯೂಸ್ ಮಾಡಿರೋ ಯಾವ ಮೊಬೈಲ್ ನನಗೆ ಈ ಯೂಸರ್ ಇಂಟರ್ಫೇಸ್ ಆಗಿರ್ಬೋದು, ಆಪ್ರೇಟ್ ಮಾಡೋದಕ್ಕೆ ಖುಷಿನೇ ಅನಿಸಲ್ಲ. ಹಂಗೆ ಅನಿಸುತ್ತೆ ಈ ಒಂದು ಫೋನ್. ಆ ಸ್ಮೂತ್ನೆಸ್ ಇದೆಯಲ್ಲ ಡಿಸ್ಪ್ಲೇ, ಕ್ರೇಜಿ. ಇದರ ನಂತರ ಜಾಸ್ತಿ ಹೊತ್ತು ನಾವು ಗೇಮ್ ಮಾಡಬೇಕು ಅಂತ ಅಂದರೆ ಇದರಲ್ಲಿ ಬ್ಯಾಟ್ರಿ ತುಂಬ ಚೆನ್ನಾಗಿರಬೇಕು. ಈ ಒಂದು ಫೋನಲ್ಲಿ 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಅಪ್ರಾಕ್ಸಿಮೇಟ್ಲಿ ಒಂದು 3 ಅವರ್ ನೀವು ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇಟ್ಕೊಂಡ್ಬಿಟ್ಟು ಗೇಮನ್ನು ಆಡ್ಬೋದು ನೀವು. ಸೊ ಇದರ ಜೊತೆಗೆ ಇದರಲ್ಲಿ 30 ವ್ಯಾಟ್ನ ಚಾರ್ಜರ್ ಸಹ ಕೊಟ್ಟಿದ್ದಾರೆ. ಫಾಸ್ಟಾಗಿ ಕೂಡ ಚಾರ್ಜ್ ಆಗುತ್ತೆ. ಸುಮಾರು 1.25 ಗಂಟೆಯಲ್ಲಿ ಫುಲ್ 100% ಚಾರ್ಜ್ ಆಗುತ್ತೆ. ಒಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ ಈ ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ನೀಡಿಲ್ಲ. ನೀವೇನು ಚಾರ್ಜ್ ಮಾಡ್ತಾ ಇದ್ದಾರೆ USB Type-C ಯಲ್ಲೇ ನೀವು ಹೆಡ್ಫೋನ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಅಥವಾ ಡ್ಯುವಲ್ ಬರುತ್ತೆ ನೋಡಿ, ನೀವು ಸ್ಪ್ಲಿಟರ್ ಅಂದರೆ ಒಂದಕ್ಕೆ 3.5 ಜಾಕ್ ಇರುತ್ತೆ, ಇನ್ನೊಂದು USB Type-C ಇನ್ನೊಂದು ಇರುತ್ತಲ್ಲ, 2 ಸ್ಪ್ಲಿಟರ್ ಬರುತ್ತಲ್ಲ, ಅದನ್ನು ಹಾಕೊಂಡ್ಬಿಡ್ಬೇಕಾದ್ರೆ 2 ಒಟ್ಟಿಗೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ ನನಗೆ ಅನಿಸುತ್ತೆ.
ನೀವು ಹಾಗಾದರೆ ಕೇಳ್ಬೋದು, ಈ ರೀತಿ ಐ ಸೆಟ್ಟಿಂಗ್ ಇಟ್ಕೊಂಡ್ಬಿಟ್ಟು ಗೇಮ್ ಮಾಡಿದ್ರೆ ಫೋನ್ ಹೀಟ್ ಆಗಲ್ವಾ? ಯೂಶ್ವಲಿ ಎಲ್ಲ ಫೋನ್ಗಳು ಹೀಟ್ ಆಗೇ ಆಗುತ್ತೆ. ಯಾವುದೇ ಒಂದು ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ಗೇಮ್ ಮಾಡ್ತಿದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಹೀಟ್ ಆಗೇ ಆಗುತ್ತೆ. ಏನಕ್ಕೆ ಪ್ರೋಸೆಸರ್ ವರ್ಕ್ ಆಗ್ತಿರುತ್ತೆ, ಪ್ರೋಸೆಸರ್ ಹೈ ಇದರಲ್ಲಿ ರನ್ ಮಾಡ್ತಾ ಇರುತ್ತೆ, ಫುಲ್ ಪ್ರೋಸೆಸ್ ಮಾಡ್ತಾ ಇರುತ್ತೆ ಗೇಮನ್ನು. ಅದರಿಂದ ಆಬ್ವಿಯಸ್ಲಿ ಹೀಟ್ ಆಗೇ ಆಗುತ್ತೆ. ಸೊ ಈ ಫೋನು ಒಂದು ಲೆವೆಲಿಗೆ ಹೀಟ್ ಆಗುತ್ತೆ, ಕ್ರೇಜ್ ಹೀಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು ಲೆವೆಲಿಗೆ ಹೀಟ್ ಆಗುತ್ತೆ. ಬಟ್ ಅಷ್ಟೊಂದೇನು ಫೀಲ್ ಅನಿಸಲ್ಲ ನಿಮಗೆ. ಒಟ್ಟಾರೆ ನೀವು ಈ ಒಂದು ಫೋನು ಈ ಎಲ್ಲ ಫೀಚರ್ಗಳನ್ನ ಇಟ್ಕೊಂಡು ಒನ್ ಆಫ್ ದ ಬೆಸ್ಟ್ ಗೇಮಿಂಗ್ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಸದ್ಯಕ್ಕಿರುವಂಥದ್ದು, ಇಂಡಿಯಾದಲ್ಲಿ ಲಾಂಚ್ ಆಗಿರುವಂಥದ್ದು. ಇನ್ನೊಂದೇನಪ್ಪ ಅಂದರೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಒಂದು K20 Pro ಲಾಂಚ್ ಆಗ್ತಾ ಇರುವಂಥದ್ದು ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ. ಇದು ಗೊತ್ತಿಲ್ಲ, ಪೋಕೋ F2 ಬಗ್ಗೆ ನನಗೆ ಇನ್ನೂ ಗೊತ್ತಿಲ್ಲ ಅದು ಏನು ಮಾಡ್ತಾರೆ ಅಂತ. ಅದ್ರ ಬದಲು ಮೋಸ್ಟ್ಲಿ ಇದನ್ನೇ ಲಾಂಚ್ ಮಾಡ್ಬೋದೇನೋ ಗೊತ್ತಿಲ್ಲ. ಒಂದು 30,000 ರೇಂಜಲ್ಲಿ ಈ ಒಂದು ಫೋನ್ ಲಾಂಚ್ ಆಗೋ ಸಾಧ್ಯತೆ ಇದೆ. ಅದರಲ್ಲೂ ಸಹ ಸ್ನ್ಯಾಪ್ಡ್ರ್ಯಾಗನ್ 855 OLED ಡಿಸ್ಪ್ಲೇ ಪ್ರತಿಯೊಂದು ಇದೆ. ಅದು ಬಂದ ಮೇಲೆ ನಾನು ಏನು ಹೇಳ್ತಾ ಇದ್ದೀನಿ, ಡಿಸಿಷನ್ ಇದು ಚೇಂಜ್ ಆಗಬಹುದು ಆ ಒಂದು ಪ್ರೈಸ್ ರೇಂಜ್ಗೆ. ಸದ್ಯಕ್ಕೆ ಈ ಒಂದು ಪ್ರೋಸೆಸರ್ ಇರುವಂಥ ಫೋನ್ ಕಡಿಮೆ ಬೆಲೆಗೆ ಒಳ್ಳೆ ಪರ್ಫಾರ್ಮೆನ್ಸು, ಡಿಸ್ಪ್ಲೇ ಎಲ್ಲ ನೋಡ್ಕೊಳ್ಳೋದಕ್ಕೆ ಹೋದರೆ ಈ ಫೋನ್ ತುಂಬ ಚೆನ್ನಾಗಿದೆ. ಅದು ಬಂದ ಮೇಲೆ ನನ್ನ ಒಂದು ಡಿಸಿಷನ್, ನನ್ನ ಒಂದು ಒಪಿನಿಯನ್ ಚೇಂಜ್ ಆಗ್ಬೋದು. ಸದ್ಯಕ್ಕೆ ಈ ಒಂದು ಫೋನ್ ಬೆಸ್ಟ್ ಆಗಿರುವಂಥದ್ದು. ಈ ಒಂದು ಫೋನ್ ನೀವು ಆರಾಮಾಗಿ ತೊಗೊಬೋದು. ಈ ಡಿಸ್ಪ್ಲೇ ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ, ಹಾಗಂದು ಹೇಳಿ ಸಾಕಾಗೋಗಿದೆ ನನಗೆ. ಆಸಮ್ ಡಿಸ್ಪ್ಲೇ. ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ, ಬೆಸ್ಟ್ ಗೇಮಿಂಗ್ ಫೋನ್ನ ಬಗ್ಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.